ಪ್ರೈಸ್ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯಾದ ನಮ್ಮ ಉಡುಪಿ ಮ್ಯಾಂಗ್ಳೂರ್ ಸಭೆ ವಿಶ್ವಾಸಿಗಳನ್ನೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತು ಈ ಬುಧವಾರದ ಪ್ರಾರ್ಥನೆಗೆ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಅನೇಕ ದಿನಗಳಿಂದ ಮತ್ತು ಲಾಕ್ಡೌನ್ ಅಲ್ಲಿದ್ದು ಪ್ರಾರ್ಥಿಸ್ತಾ ಎದುರು ನೋಡುತ್ತಾ ಇರುವಂತಹ ದಿನಗಳು ಬಂದೇ ಬಿಟ್ಟವು. ಮತ್ತು ಈ ಭಾನುವಾರ ನಾವು ನಮ್ಮ ಸಭೆಯ ಕಟ್ಟಡಗಳಲ್ಲಿ ಸೇರಿ ನಾವು ಆರಾಧಿಸುವಂತೆ ಮತ್ತು ಸರ್ಕಾರವು ಕೂಡ ಅನುಮತಿಯನ್ನು ಕೊಟ್ಟಿದೆ. ಆದ್ದರಿಂದ ದಯವಿಟ್ಟು ನಮ್ಮ ಸಭೆಯಲ್ಲಿ ನಾವು ಸೋಷಿಯಲ್ ಡಿಸ್ಟೆನ್ಸ್, ಮಾಸ್ಕ್, ಸ್ಯಾನಿಟೈಸಿಂಗ್ ಮತ್ತು ಟೆಂಪರೇಚರ್ ಎಲ್ಲ ನಾವು ಚೆಕ್ ಮಾಡ್ತೇವೆ. ಸೊ ದಯವಿಟ್ಟು ಬರುವಂಥವರೆಲ್ಲರೂ ನೀವು ನಿಮ್ಮ ನಿಮ್ಮ ನೀರಿನ ಬಾಟಲ್ಗಳನ್ನು ನೀವು ಹಿಡ್ಕೊಂಡು ಬರಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಬನ್ರಿ, ಈ ದಿನ ಕೂಡ ನಾವು ಕರ್ತನನ್ನು ಆರಾಧಿಸಿ ಸ್ತುತಿಸೋಣ. ದೇವರ ವಾಕ್ಯದಲ್ಲೊಂದು ಮಾತನ್ನು ನಾವು ನೋಡಿಕೊಳ್ಳೋಣ. ನಮ್ಮ ದೇವರನ್ನು ಆತನನ್ನು ಯಾವಾಗಲೂ ನಾವು ಸ್ತುತಿಸಲಿಕ್ಕೆ ಕಾರಣವೇನೆಂದರೆ, ಬೈಬಲ್ ವಚನದಲ್ಲಿ ಕೀರ್ತನಕಾರನೊಂದು ಮಾತನ್ನು ಹೇಳ್ತಾನೆ ನೋಡಿ. ಕರ್ತನೇ ಯೆಹೋವೇ, ನೀನು ಪಾಪಗಳನ್ನು ಎಣಿಸುವುದಾದರೆ ನಿನ್ನ ಮುಂದೆ ಯಾರು ನಿಂತಾರು? ಪ್ರೇರೆ, ದೇವರ ಮುಂದೆ ದೇವರು ನಮ್ಮ ಪಾಪಗಳನ್ನು ಎಣಿಸುವುದಾದರೆ ಆತನ ಮುಂದೆ ಯಾರು ನಿಂತಾರು? ನೀನು ಪಾಪವನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನು ಪಾತ್ರನಾದೆ. ಮಹೋನ್ನತನು, ಮಹಾಘನನು, ಮಹಾಪರಿಶುದ್ಧನು ಆತನಲ್ಲಿ ಕತ್ತಲಾಗಲಿ. ಕತ್ತಲಂದ್ರೆ ಪಾಪವು ಎಷ್ಟು ಮಾತ್ರಕ್ಕೂ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಪರಲೋಕ ರಾಜ್ಯದಲ್ಲಿ ನಾವು ಯೆಶಾಯ ಗ್ರಂಥ 6ನೇ ಅಧ್ಯಾಯವನ್ನು ನಾವು ನೋಡ್ತಿರುವಾಗ ದೇವದೂತಗಳು ಆತನನ್ನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆರಾಧಿಸಿದರು. ಹೇಗಂದ್ರೆ 2 ರೆಕ್ಕೆಗಳಿಂದ ಅವರ ಮುಖಗಳನ್ನು, 2 ರೆಕ್ಕೆಗಳಿಂದ ಅವರ ದೇಹಗಳನ್ನು, 2 ರೆಕ್ಕೆಗಳಿಂದ ಅರ್ಥ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಎಂಬುದಾಗಿ ಆರಾಧಿಸುತ್ತಿದ್ದರು. ಪಾಪವಿಲ್ಲದ ದೇವದೂತಗಳು ಕೂಡ ದೇವರ ಪ್ರಭಾವವನ್ನು ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತ ಮಹಿಮೆಯಲ್ಲಿರುವ ದೇವರು, ಅಂತ ದೇವರು ನಮ್ಮ ಪಾಪಗಳನ್ನು ಹುಡುಕುವುದಾದರೆ ಯಾರು ಕೂಡ ಆತನ ಮುಂದೆ ನಿಂತುಕೊಳ್ಳಿಕ್ಕಾಗೋದಿಲ್ಲ. ಆದರೆ ದೇವರ ಆಶೆ ಏನಂದ್ರೆ ನಾವೆಲ್ಲರೂ ಆತನ ಮುಂದೆ ನಿಂತುಕೊಳ್ಳೋರಾಗಿರಬೇಕೆಂಬುದಾಗಿ. ಅದಕ್ಕೆ ನಾವು ನೋಡ್ತೀವಿ, ನೀನು ಪಾಪವನ್ನು ಕ್ಷಮಿಸುವುದಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಅಂದ್ರೆ ನೀನೇ ಪಾತ್ರನು. ನಮ್ಮ ಪಾಪಗಳನ್ನು ಆತನು ಕ್ಷಮಿಸುವನಾಗಿದ್ದಾನೆ. ಪ್ರೇರೆ, ಆದ್ದರಿಂದ ಆತನೇ ನಮ್ಮ ಆರಾಧನೆಗೆ ಪಾತ್ರನಾಗಿದ್ದಾನೆ. ಯಾಕಂದ್ರೆ ಪಾಪವೆಂಬುವಂಥದ್ದು ಬಹು ಭಯಂಕರವಾದದ್ದು. ಆದರೆ ಆ ಪಾಪಕ್ಕೆ ಕ್ಷಮಾಪಣೆ ಆತನಲ್ಲಿ ಸಿಕ್ಕಿರುವುದರಿಂದ ನಾವು ಸಂತೋಷವಾಗಿ ಆತನ ಮುಂದೆ ಬರ್ತೇವೆ. ಯಾಕಂದ್ರೆ ಬೈಬಲ್ ವಾಕ್ಯ ಬೀಳ್ತದೆ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪಿಗಳೇ ನಾವು, ಆದರೆ ದೇವರಿಗೆ ಸ್ತೋತ್ರ. ಪ್ರೇರೆ, ಈ ದಿವಸ ದೇವರಲ್ಲಿ, ಕ್ರಿಸ್ತನಲ್ಲಿ ನಮಗೆ ಪಾಪಗಳ ಕ್ಷಮಾಪಣೆ ಸಿಕ್ಕಿದೆ. ಅದಕ್ಕೆ ಮನುಷ್ಯರ ಭಯಭಕ್ತಿಗೆ, ಅಥವಾ ಆಂಪ್ಲಿಫೈಡ್ ವರ್ಷನ್ ಹೇಳ್ತಿದೆ, ಮನುಷ್ಯರ ಭಯಭಕ್ತಿಗೆ ಮತ್ತು ಮನುಷ್ಯರ ಆರಾಧನೆಗೆ, ಸ್ತುತಿಗೆ ನೀನೇ ಪಾತ್ರನು ಎಂಬುದಾಗಿ. ಅದಕ್ಕೆ ನಮ್ಮನ್ನು ಕ್ಷಮಿಸಿ ನಮಗೆ ಶುದ್ಧತೆಯನ್ನು ಕೊಟ್ಟಿರುವಂತಹ ದೇವರು. ಆತನು ಕ್ಷಮಿಸದಿದ್ದರೆ ನಮಗೆ ಕ್ಷಮಾಪಣೆ ಇಲ್ಲ. ಆದರೆ ಆತನು ಕ್ಷಮಿಸಿದ್ದಾನೆ. ಅದಕ್ಕೆ ನಾವೆಲ್ಲರೂ ಆತನು ಈಗ ಸ್ತುತಿಸಲಿಕ್ಕೆ ಹೋಗೋಣ. ಮೊದಲನೇದಾಗಿ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ ಎಂಬ ಹಾಡನ ಅರ್ಥ ಕರ್ತನನ್ನು ಮಹಿಮೆ ಪಡಿಸೋಣ. Hallelujah. ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ, ಸ್ತುತಿಸಿರಿ ಯೇಸು ನಾಮವ, ಭಜಿಸಿರಿ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ, ಪರಲೋಕದಿಂದ ಇಳಿದು ಬಂದ
ಪಾಪಿಗಳನ್ನು ಬಿಡಿಸಲು ಬಂದ, ಪಾಪಿಗಳನ್ನು ಬಿಡಿಸಲು ಬಂದ ಪಾವನ ನಾಮವನ್ನು, ಪಾವನ ನಾಮವನ್ನು ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವೆಲ್ಲರೂ ಸೇರಿ ಸ್ತುತಿಸೋಣ. ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಪರಲೋಕದಲ್ಲೂ ಇಹಲೋಕದಲ್ಲೂ, ಪರಲೋಕದಲ್ಲೂ ಇಹಲೋಕದಲ್ಲೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ, ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪರಿಶುದ್ಧ ನಾಮವನ್ನು, ಪರಿಶುದ್ಧ ನಾಮವನ್ನು ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಮರಣದಿ ಪಾಪದಿ ಪಾತಾಳದಿಂದ, ಮರಣದಿ ಪಾಪದಿ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಿ, ಸೈತಾನ ಅಧಿಕಾರದಿಂದ ಬಿಡಿಸಿದ ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಎಲ್ಲರೂ ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ರಾಜಾಧಿರಾಜನು ದೇವಾದಿದೇವನು, ರಾಜಾಧಿರಾಜನು ದೇವಾದಿದೇವನು ಮೃತ್ಯುಂಜಯನಾಗಿ ಜೀವಿಸುವ ದೇವರು, ಮೃತ್ಯುಂಜಯನಾಗಿ ಜೀವಿಸುವ ದೇವರು ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಹಲ್ಲೆಲೂಯಾ. ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಮರಣದಿ ಪಾಪದಿ ಪಾತಾಳದಿಂದ, ಮರಣದಿ ಪಾಪದಿ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಿದ, ಸೈತಾನ ಅಧಿಕಾರದಿಂದ ಬಿಡಿಸಿದ ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. యేసయ్య ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ರಾಜಾಧಿರಾಜನು ದೇವಾದಿದೇವನು, ರಾಜಾಧಿರಾಜನು ದೇವಾದಿದೇವನು ಮೃತ್ಯುಂಜಯನಾಗಿ ಜೀವಿಸುವ ದೇವರು, ಮೃತ್ಯುಂಜಯನಾಗಿ ಜೀವಿಸುವ ದೇವರು ಮಹಿಮೆಯ ನಾಮವನ್ನು, ಮಹಿಮೆಯ ನಾಮವನ್ನು ಸ್ತುತಿಸಿರಿ ಯೇಸು ನಾಮವಾ, ಭಜಿಸಿರಿ ಯೇಸು ನಾಮವಾ. ಹೌದು ಸ್ವಾಮಿ. ಸ್ತುತಿಸಿರಿ ಯೇಸು ನಾಮವಾ, ಸ್ತೋತ್ರ. ಭಜಿಸಿರಿ ಯೇಸು ನಾಮವಾ. ಹಲ್ಲೆಲೂಯಾ, ಹಲ್ಲೆಲೂಯಾ ಲಾರ್ಡ್, ಹಲ್ಲೆಲೂಯಾ. ನಿನ್ನನ್ನೇ ಸ್ತುತಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಮರಣದಿಂದಲೂ ಪಾಪದಿಂದಲೂ ಪಾತಾಳದಿಂದಲೂ ಸೈತಾನನ ಅಧಿಕಾರದಿಂದಲೂ ನಮ್ಮನ್ನು ಬಿಡಿಸಿದವನೇ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರಗಳು ಸ್ವಾಮಿ. ಹಲ್ಲೆಲೂಯಾ. ದೇವರ ಪ್ರತಿರೂಪ
ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. Thank you, Jesus. Thank you, Father. We worship you, Lord. Thank you, Lord. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ನಿಮ್ಮಯ ನಾಮವು ಅತ್ಯಂತ ಶ್ರೇಷ್ಠವು. ನಿಮ್ಮಯ ನಾಮವು ಅತ್ಯಂತ ಶ್ರೇಷ್ಠವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ನಿಮ್ಮಯ ವಚನವು ನಿತ್ಯ ಜೀವವು. ನಿಮ್ಮಯ ವಚನವು ನಿತ್ಯ ಜೀವವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ನಿಮ್ಮಯ ವಚನವು ನಿತ್ಯ ಜೀವವು. ನಿಮ್ಮಯ ವಚನವು ನಿತ್ಯ ಜೀವವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ
ಯೇಸುವೆ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ರಕ್ತವು ಬಹಳ ಅಮೂಲ್ಯವು. ನಿಮ್ಮಯ ರಕ್ತವು ಬಹಳ ಅಮೂಲ್ಯವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಆತ್ಮರು ಸದಾ ಸಹಾಯಕರು. ನಿಮ್ಮಯ ಆತ್ಮರು ಸದಾ ಸಹಾಯಕರು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಅಭಿಷೇಕ ಆನಂದದಾಯಕವು. ನಿಮ್ಮಯ ಅಭಿಷೇಕ ಆನಂದದಾಯಕವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಎಲ್ಲರೂ ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಹಲ್ಲೆಲೂಯ. ದೇವರ ಪ್ರತಿರೂಪ ಶ್ರೀ ಯೇಸುವೆ ಸ್ತೋತ್ರ. ಹಲ್ಲೆಲೂಯ. ಹಲ್ಲೆಲೂಯ. ಹಲ್ಲೆಲೂಯ ಹಲ್ಲೆಲೂಯ. ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ.
ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯ. ಓ ಅಧಿಕಾರಾಧನೆಗೆ ಯೋಗ್ಯನೇ, ಎಲ್ಲ ಸ್ತುತಿಗಳಿಗೆ ಅರ್ಹನೇ, ನಿಮಗೆ ಆರಾಧನೆ ಸ್ವಾಮಿ. ನಮ್ಮ ಪಾಪಗಳಿಗಾಗಿ ಯಜ್ಞವಾಗಿರುವವನೇ, ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನೀತಿಯ ನಿರ್ಣಯವನ್ನು ಕೊಟ್ಟಿರುವವನೇ, ನಿಮಗೆ ಆರಾಧನೆ, ನಿಮಗೆ ಸ್ತೋತ್ರಗಳು ಸ್ವಾಮಿ. ಹಲ್ಲೆಲೂಯ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಮೂಲಕ ನೀವು ನಮಗೆ ಅನುಗ್ರಹಿಸಿಕೊಟ್ಟಿರುವ ಈ ಪಾಪ ಕ್ಷಮಾಪಣೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಮನುಷ್ಯನು ತನ್ನ ಪಾಪಗಳಿಗೆ ಎಷ್ಟು ಪ್ರಯಾಸ ಪಟ್ಟರೂ ಅದು ವ್ಯರ್ಥವೇ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಕರ್ತನೇ, ಮನುಷ್ಯನ ಯಾವ ಪ್ರಯತ್ನಗಳಿಂದ ಮನುಷ್ಯನಿಗೆ ಪಾಪ ಕ್ಷಮಾಪಣೆ, ಪಾಪಗಳ ಪರಿಹಾರವು ದೊರೆಯದೇ ಇರುವಾಗ ಮಾನವ ಕುಲವನ್ನು ಪ್ರೀತಿಸಿ ಮನುಷ್ಯನನ್ನು ನಿನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಲಿಕ್ಕೆ, ಮನುಷ್ಯರಾದಂಥ ನಮಗೆ ಯೋಗ್ಯತೆಯನ್ನು ಕೊಡಲಿಕ್ಕೆ ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು, ಕರ್ತನೆ, ಆತನಲ್ಲಿ ನೀನು ನಮಗೆ ಮಾಡಿದ ಇವೆ ಪಾಪ ಪರಿಹಾರಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು ಮಾಡ್ತೇವೆ. ಇದೇ ನಮ್ಮ ಜೀವಿತಕ್ಕೆ ನಿನ್ನನ್ನು ಆರಾಧಿಸಲಿಕ್ಕೆ ಕಾರಣವಾಗಿದೆ ಸ್ವಾಮಿ. ಅದಕ್ಕೆ ಕರ್ತನೆ, ಈ ಸ್ತುತಿ ಆರಾಧನೆಗಳು ಯಾವಾಗಲೂ ನಿನಗೆ ಸಲ್ಲಿಸ್ತಾನೆ ಇರ್ತೇವೆ. ನಮ್ಮ ಜೀವಿತ ಕಾಲವೆಲ್ಲ ನಿನ್ನನ್ನು ಹೊಗಳುತ್ತಾನೆ ಇರುವಂತೆ ನಿನ್ನ ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈಗ ಕೆಲ ನಿಮಿಷಗಳು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ನಿನ್ನ ದಾಸನನ್ನು ಮರೆ ಮಾಡಿ ನಮ್ಮ ಸಂಗಡ ಮಾತನಾಡು. ಕರ್ತನೆ, ನಾವು ಮಾತನಾಡಿದರೆ ಪ್ರಯೋಜನವಾಗುವುದಿಲ್ಲ. ಆದರೆ ನಿನ್ನ ವಾಕ್ಯ ಹೇಳ್ತದೆ, ಮಾತನಾಡುವರು ನೀವಲ್ಲ, ತಂದೆ ಆತ್ಮ ನಿಮ್ಮಲ್ಲಿದ್ದು ಮಾತನಾಡ್ತಾನೆ. ಅದಕ್ಕೆ ಸ್ವಾಮಿ, ನೀನು ಮಾತನಾಡುವುದು ಕೇಳಿಸಿಕೊಳ್ಳಿಕ್ಕೆ ನಾವಿಲ್ಲಿ ನಿಂತಿದ್ದೇವೆ. ನಮ್ಮ ಎಲ್ಲಾ ಜ್ಞಾನವನ್ನು, ಎಲ್ಲಾ ತಿಳುವಳಿಕೆಯನ್ನು ಬದಿಗಿಟ್ಟು ಬಿಡ್ತೇವೆ. ನಿನ್ನ ತಿಳುವಳಿಕೆ, ನಿನ್ನ ಪ್ರಕಟಣೆಗಳು ನಮಗೆ ದಯಪಾಲಿಸು. ಕರ್ತನೆ, ಎಲ್ಲ ಘನ ಮಾನ ಮಹಿಮೆ ಆರಾಧನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸಮರ್ಪಿಸ್ತಾ, ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಹೋಗೋಣ. ಪ್ರೇರೆ, ದೇವರ ವಾಕ್ಯವು ನಮ್ಮ ಕಣ್ಣುಗಳನ್ನು ಅದು ತೆರೆ ಮಾಡ್ತದೆ. ಆತ್ಮೀಯ ಕಣ್ಣುಗಳನ್ನು ತೆರೆ ಮಾಡಿದಾಗ ನಾವು ನಿಜವಾದ ಸತ್ಯತೆಯನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬನ್ರಿ, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಮತ್ತು ಹಂಚುವರಾಗಿರ್ತಾರೆ ಮತ್ತು ಅದನ್ನು ಸುನಂದ ಸಿಸ್ಟರ್ ಕನ್ನಡ ಭಾಷೆಯಲ್ಲಿ ತರ್ಜುಮೆ ಮಾಡುವರಾಗಿರ್ತಾರೆ. ನಾನು ನಂಬುತ್ತೇನೆ ಇವತ್ತು ಈ ವಾಕ್ಯವು ನಿಮಗೆ ಆಶೀರ್ವಾದಕರವಾಗಿರ್ತದೆ ಎಂಬುದಾಗಿ. ನೀವು ನಂಬುತ್ತೀರೆಂಬುದಾಗಿ ನಾನು ನೆನೆಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. Hallelujah. Hallelujah. Praise the Lord. Praise the Lord. God is good. ದೇವರು ಒಳ್ಳೆಯವನು And all the time God is good. ಮತ್ತು ಯಾವಾಗಲೂ ಆತನು ಒಳ್ಳೆಯವನೇ. Let us turn to Hebrews 11 chapter verse 32 to 34. ನಾವು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನಕ್ಕೆ ಸತ್ಯವೇದವನ್ನು ತೆರೆಯೋಣ. And what more shall I say? For time would fail me to tell of Gideon, Barak, Samson, Jephthah, David, and Samuel, and the prophets who through faith conquered kingdoms, enforced justice, obtained promises, stopped the mouths of lions, quenched the
power of fire, escaped the edge of the sword, were made strong out of weakness, became mighty in war, put foreign armies to fight. ಇನ್ನು ಏನು ಹೇಳಬೇಕು? ಗಿದಿಯೋನ್, ಬಾರಾಕ್, ಸಂಸೋನ್, ಯೆಫತ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. Amen. ಆಮೇಲೆ Here, author is telling about faith. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ನಂಬಿಕೆ ಕುರಿತು ಆತನು ಹೇಳ್ತಾ ಇದ್ದಾನೆ. And we see the author is building people's faith up. ಇಲ್ಲಿ ವಿಶ್ವಾಸಿಗಳ ನಂಬಿಕೆಯನ್ನು ಆತನು ಅಭಿವೃದ್ಧಿ ಪಡಿಸುವ ಆತನಾಗಿದ್ದಾನೆ. The Jewish people are so tortured, by Jewish Christians are so tortured by Jewish people. ಇಲ್ಲಿ ಈ ಪತ್ರಿಕೆಯಲ್ಲಿ ನಾವು ನೋಡುವಾಗ ಯಹೂದಿ ವಿಶ್ವಾಸಿಗಳು ಯಹೂದಿ ಧಾರ್ಮಿಕರಿಂದ ಬಹಳ ಶ್ರಮೆಗಳನ್ನು ಅನುಭವಿಸುವವರಾಗಿದ್ದರು. And when author is telling about faith heroes, ಇಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ನಂಬಿಕೆಯ ವೀರರ ಕುರಿತು ಆತನು ಹೇಳ್ತಾ ಇದ್ದಾನೆ. and he wants to them to build in faith up. ಅವರ ನಂಬಿಕೆಯಲ್ಲಿ ಬೆಳೆಯಬೇಕು, ದೃಢವರಾಗಿರಬೇಕೆಂಬುವಂಥದ್ದು ಆತನ ಉದ್ದೇಶವಾಗಿದೆ. The author is quoting Old Testament prophet, and he goes on Old Testament. ಇಲ್ಲಿ ಅವರ ನಂಬಿಕೆಯನ್ನು ದೃಢಪಡಿಸುವಂತ ಒಂದು ಪ್ರಯತ್ನದಲ್ಲಿ ಆತನು ಹಳೆ ಒಡಂಬಡಿಕೆಯ ನಂಬಿಕೆಯ ವೀರರ ಕುರಿತು ಆತನು ಮಾತನಾಡ್ತಾ ಇದ್ದಾನೆ. And it tells about nine achievement of faith. ಇಲ್ಲಿ ಆ ನಂಬಿಕೆ ವೀರರು ಮಾಡಿರುವಂತ ನಂಬಿಕೆಯ ಸಾಧನೆಗಳು 9 ಸಾಧನೆಗಳ ಕುರಿತು ಇಲ್ಲಿ ಆತನು ಬರೀತಾ ಇದ್ದಾನೆ. First we learn about conquered kingdoms. ಮೊದಲನೇದಾಗಿ ನಾವು ಕಲಿತುಕೊಂಡೆವು ಅವರು ರಾಜ್ಯಗಳನ್ನು ನಂಬಿಕೆ ಮೂಲಕ ಸ್ವಾಧೀನ ಮಾಡಿಕೊಂಡರು ಎಂಬುದಾಗಿ. We must conquer inside of us and outside of us. ನಾವು ನಮ್ಮ ಒಳಗೆ ಮತ್ತು ಹೊರಗೆ ನಾವು ಜಯಿಸುವವರಾಗಿರಬೇಕು ಎಂಬುದಾಗಿ. Second, we learn about shutting the mouth of lions. ಎರಡನೇದಾಗಿ ನಾವು ನೋಡಿದೆವು ನಂಬಿಕೆ ಮೂಲಕ ಸಿಂಹಗಳ ಬಾಯಿ ಕಟ್ಟಿದರು ಎಂಬುದಾಗಿ. In that we learn how God protect us in the wicked world. ಈ ಒಂದು ದುಷ್ಟ ಲೋಕದಲ್ಲಿ ದೇವರು ನಮ್ಮನ್ನು ಹೇಗೆ ಕಾಪಾಡ್ತಾನೆ ಎಂಬುದರ ಕುರಿತು ಅದರಿಂದ ನಾವು ಕಲಿತುಕೊಂಡೆವು. And thirdly, we talk about enforcing justice and obtaining promises. ಇನ್ನೊಂದು ನಾವು ಕಲಿತುಕೊಂಡೆವು ಅದೇನೆಂದರೆ ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆಕೊಂಡರು ಎಂಬುದಾಗಿ. We have to do the right thing. ಅದರಿಂದ ನಾವು ಕಲಿತುಕೊಂಡದ್ದೇನೆಂದ್ರೆ ನಾವು ಈ ಲೋಕದಲ್ಲಿ ಸರಿಯಾದ ಸಂಗತಿಗಳನ್ನು ಮಾಡುವವರಾಗಿರಬೇಕೆಂಬುದಾಗಿ. Obtaining promises, we should show some small faith to God, and that faith turn into blessing. ನಾವು ನೋಡ್ತೇವೆ ಈ ಲೋಕ ಯಾತ್ರೆಯಲ್ಲಿ ನಾವು ನೋಡುವಾಗ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರ ಕಡೆ ನಾವು ಒಂದು ಸಣ್ಣ ನಂಬಿಕೆಯನ್ನು ತೋರಿಸುವಾಗ ಅದು ನಮ್ಮ ಜೀವನದಲ್ಲಿ ದೇವರ ವಾಗ್ದಾನಗಳು ನೆರವೇರುವುದಕ್ಕೆ ಸಹಾಯ ಮಾಡ್ತೈತಿ. And we talk about quenching the power of fire. ಅಷ್ಟು ಮಾತ್ರವಲ್ಲ, ಕಳೆದ 2 ವಾರಗಳಿಂದ ಅವರು ನಂಬಿಕೆಯ ಮೂಲಕ ಬೆಂಕಿಯ ಬಲವನ್ನು ಆರಿಸಿದರು ಎಂಬುದಾಗಿ ನಾವು And we ಕಲಿತುಕೊಂಡೆವು. talk about
conversion and why the king built the golden statue. ಈ ಒಂದು ಸಂಬಂಧವಾಗಿ ನಾವು ತಿಳ್ಕೊಂಡಂತ ಸಂಗತಿ ಏನಂದ್ರೆ ಮತಾಂತರ ಎಂಬುದಾಗಿ ಅದರ ಸಂಗತಿ ಏನಾಗಿದೆ ಎಂಬುದಾಗಿ ಅದ್ರ ಬಗ್ಗೆನೂ ನಾವು ತಿಳ್ಕೊಂಡೆವು. ಅಷ್ಟು ಮಾತ್ರವಲ್ಲ, ಆ ರಾಜನು ಯಾಕೆ ಆ ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿದ್ದಾನೆ ಎಂಬುದಾಗಿ ಸಹ ಕಳೆದ ವಾರದಲ್ಲಿ ನಾವು ಕಲಿತುಕೊಂಡೆವು. And today I want to talk about escape the edge of the sword. ಇವತ್ತು ನಾನು ಕತ್ತಿಯ ಬಾಯಿಗೆ ಅವರು ತಪ್ಪಿಸಿಕೊಂಡರು ಎಂಬುದರ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. Today I want to cover 3 things in one subject. ಇವತ್ತು 3 ಸಂಗತಿಗಳನ್ನು ಇದೊಂದು ವಿಷಯದಲ್ಲಿಯೇ ನಾವು ನೋಡ್ಲಿಕ್ಕೆ ಹೋಗ್ತೇವೆ. Escape the edge of the sword means ಕತ್ತಿಯ ಬಾಯಿಗೆ ತಪ್ಪಿಸಿಕೊಳ್ಳುವಂಥದ್ದು ಅಂದರೆ that story is about David. ಈ ಒಂದು ಕತೆ, ಈ ಒಂದು ಸಂಗತಿ ದಾವೀದನ ಕುರಿತಾಗಿ ಆಗಿದೆ. David can use for 3 things. ದಾವೀದನು 3 ಸಂಗತಿಗಳಿಗಾಗಿ ಆತನು ಉಪಯೋಗಿಸಲ್ಪಡ್ತಾನೆ. Escape the edge of the sword. ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. Were made strong out of weakness. ನಿರ್ಬಲರಾಗಿದ್ದು ಬಲಿಷ್ಠರಾದರು. Became mighty in war. ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು. Put foreign armies to ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. This 4 things tells about David. ಈ 4 ಸಂಗತಿಗಳು ಸಹ ದಾವೀದನ ಜೀವನದಲ್ಲಿ ತೋರಿ ಬರ್ತವೆ. In the midst of difficulty, in the midst of opposing powers, in the midst of opposing people, how do we live successfully by the grace of God, and how do we overcome that problem? ಎಲ್ಲ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ, ವಿರೋಧವಾದಂತಹ ಪರಿಸ್ಥಿತಿಗಳ ಎದುರಿನಲ್ಲಿ, ವಿರೋಧಿಸುವಂತಹ ಜನರ ಮಧ್ಯದಲ್ಲಿ ನಾವು ಹೇಗೆ ದೇವರ ಕೃಪೆಯಿಂದ ಅದ್ಭುತವಾಗಿ ಕೃತಾರ್ಥರಾಗಿ ಬಾಳುವಂಥದ್ದು ಎಂಬುದಾಗಿ ಈ ದಾವೀದನ ಜೀವಿತದಿಂದ ನಾವು ಕಲಿತುಕೊಳ್ತೇವೆ. And I want to talk about the story of David. ಆದದ್ರಿಂದ ಇವತ್ತು ನಾವು ದಾವೀದನ ಒಂದು ಚರಿತ್ರೆಯನ್ನು, ಆತನ ಸಂಗತಿಯನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗ್ತೇವೆ. Let us turn to 1 Samuel chapter 17. ಮೊದಲನೇ ಸಮುವೇಲ 17ನೇ ಅಧ್ಯಾಯಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. 32 to 50. 17ನೇ ಅಧ್ಯಾಯ 32ನೇ ವಚನದಿಂದ 50ನೇ ವಚನದ ತನಕ. ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು, ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂದಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂತಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನನ್ನನ್ನು ಅಂತ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನ ಕೈಗೂ ತಪ್ಪಿಸುವನು ಎನ್ನಲು, ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚವನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನಿಟ್ಟನು. ದಾವೀದನು ಯುದ್ಧ ವಸ್ತ್ರದ ಮೇಲೆ ಕತ್ತಿಯನ್ನು ಬಿಗಿದುಕೊಂಡ ನಂತರ ನಡೆಯಬಹುದೋ ಎಂದು ಪರೀಕ್ಷಿಸಿದ ಮೇಲೆ ಸೌಲನಿಗೆ, ನನಗೆ ಅಭ್ಯಾಸವಿಲ್ಲದರಿಂದ ಇವುಗಳನ್ನು ಧರಿಸಿಕೊಂಡು ನಡೆಯಲಾರೆ ಎಂದು ಹೇಳಿ ಅವುಗಳನ್ನು ತೆಗೆದಿಟ್ಟು ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಯನ್ನು ಹಿಡಿದು ಫಿಲಿಷ್ಟಿಯನ ಬಳಿಗೆ ಹೋದನು. ಇತ್ತ ಫಿಲಿಷ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ಗುರಾಣಿ ಹೋರುವವನು ಆತನ ಮುಂದೆ ಇದ್ದನು.
ಫಿಲಿಷ್ಟಿಯನು ಕೆಂಬಣ್ಣದವನು ಸುಂದರನು ಯವನಸ್ಥನೂ ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ, ನೀನು ಈಟೆ ಕತ್ತಿ ಬರ್ಜಿಗಳಿಂದ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಅಂದನು. ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವ ಬರುವನು. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಕೂಡಲೇ ಆ ಫಿಲಿಷ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಷ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೊಕ್ಕಿತು. ಅವನು ಬೋರಲು ಬಿದ್ದನು. ಕೂಡಲೇ ಅವನು ಹೋಗಿ ಆ ಫಿಲಿಷ್ಟಿಯನ ಮೇಲೆ ನಿಂತು ಅವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. Amen. Amen. This story tells about David. ಈ ಒಂದು ಕತೆ ದಾವೀದನ ಕುರಿತಾಗಿ ಆಗಿದೆ. Not only about David. Not only about David. ಇದು ಬರೀ ದಾವೀದನ ಕುರಿತಾಗಿ ಮಾತ್ರವಲ್ಲ. This stories tell about 3 persons. ಈ ಒಂದು ಕತೆ 3 ವ್ಯಕ್ತಿಗಳ ಕುರಿತಾಗಿ ಆಗಿದೆ. One is King Saul. ಇದು ಮೊದಲನೇದಾಗಿ ನಾವು ನೋಡುವಂತದ್ದಾದ್ರೆ ಅರಸನಾದ ಸೌಲನು. And second is Goliath. ಎರಡನೇದಾಗಿ ನಾವು ನೋಡುವಂತದ್ದಾದ್ರೆ ಗೊಲಿಯಾತನು. And third is the small boy David. ಮೂರನೇದಾಗಿ ನೋಡುವಂತದ್ದಾದ್ರೆ ಬಾಲಕನಾದ ದಾವೀದನ ಕುರಿತಾಗಿ. And today I want to talk about in this subject about courage. ಈ ಒಂದು ಸ್ಟೋರಿಯಲ್ಲಿ ಈ ಒಂದು ಕತೆ ಮುಖಾಂತರ ನಾನಿವತ್ತು ಕರೇಜ್ ಅಂದ್ರೆ ಧೈರ್ಯ ಪ್ರೋತ್ಸಾಹ ಕುರಿತು ನಾನು ಮಾತನಾಡ್ತೇನೆ. First, Saul. ಮೊದಲನೇದಾಗಿ ಸೌಲನು. Saul is missing courage. ಇಲ್ಲಿ ಸೌಲನು ಧೈರ್ಯವನ್ನು ಬಿಟ್ಟಿದ್ದಾನೆ, ಅಂದ್ರೆ ಎದೆಗೆ ಆತನ ಧೈರ್ಯವನ್ನು ಕಳೆದುಕೊಂಡಿದ್ದಾನೆ. When Goliath came and challenged the people of Israel, ಯಾವಾಗಾದ್ರೆ ಗೊಲಿಯಾತನು ಬಂದು ಇಸ್ರಾಯೇಲರ ಸೈನ್ಯವನ್ನು ಆತನು ಸವಾಲು ಹಾಕಿದನು, and then Saul and his people lost all the things. ಆಗ ಸೌಲನು ಮತ್ತು ಇಸ್ರಾಯೇಲ್ಯರು ಅವರಿಗಿರುವಂತ ಧೈರ್ಯವನ್ನು ಅವರು ಕಳ್ಕೊಂಡವರಾದರು. Saul and his people loses the faith on God. ಸೌಲನು ಮತ್ತು ಆತನ ಜನರು ದೇವರ ಮೇಲೆ ಅವರ ನಂಬಿಕೆಯನ್ನು ಕಳ್ಕೊಂಡವರಾದರು. And when people of Israelites were forgotten the covenant of God, ಅಷ್ಟು ಮಾತ್ರವಲ್ಲ, ಅಲ್ಲಿ ಇಸ್ರಾಯೇಲರು ದೇವರು ತಮ್ಮ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಆ ಒಂದು ಒಡಂಬಡಿಕೆಯನ್ನು ಸಹ ಅವರು ಮರೆತು ಬಿಟ್ಟಿದ್ರು. And forget all God doing things. ಅಷ್ಟು ಮಾತ್ರವಲ್ಲ, ದೇವರು ತಮಗೋಸ್ಕರ ಮಾಡುವಂತ ಕಾರ್ಯಗಳನ್ನು ಸಹ ಅವರು ಮರೆತು ಹೋದವರಾಗಿದ್ರು. And when Goliath came and challenged the people of Israelites, ಇಲ್ಲಿ ನಾವು ನೋಡ್ತೇವೆ, ಯಾವಾಗಾದ್ರೆ ಗೊಲಿಯಾತನು ಬಂದು ಇಸ್ರಾಯೇಲರ ಮೇಲೆ ಸವಾಲನ್ನು ಎಸೆಯುತ್ತಾನೋ, he says that send me one man to fight me. ಇಲ್ಲಿ ಅಲ್ಲಿ ಆತನು ಹೇಳುವಂತದ್ದೇನೆಂದ್ರೆ, ನಿಮ್ಮಲ್ಲಿ ಒಬ್ಬನನ್ನು ನನ್ನ ಸಂಗಡ ಯುದ್ಧ ಮಾಡಲಿಕ್ಕೆ ಕಳಿಸಿಕೊಡಿ ಎಂಬುದಾಗಿ. And we see that he defeated by David. ಮತ್ತು ನಾವು ನೋಡ್ತೇವೆ, ತದನಂತರ ಗೊಲಿಯಾತನು ದಾವೀದನ ಮೂಲಕ ಸೋಲಿಸಲ್ಪಡ್ತಾನೆ. And in the same way, David has
true courage. ಅದೇ ರೀತಿ ನಾವು ನೋಡುವಂತದ್ದಾದ್ರೆ ದಾವೀದನಿಗೆ ನಿಜವಾದ ಧೈರ್ಯವಿತ್ತು. Today I want to talk about 3 persons. ಇಲ್ಲಿ ಇವತ್ತು ನಾನು ಈ 3 ವ್ಯಕ್ತಿಗಳ ಕುರಿತು ನಾನು ಮಾತನಾಡಲಿಕ್ಕಿದ್ದೇನೆ. First is Saul. ಮೊದಲನೇದಾಗಿ ಸೌಲ. Why Saul has missed courage? ಯಾಕೆ ಇಲ್ಲಿ ಸೌಲನು ಧೈರ್ಯ ಕೆಟ್ಟವನಾಗಿದ್ದ? And in first 31 chapter, we see that first part of this chapter. ನಾವು ಈ ಒಂದು ಅಧ್ಯಾಯದ ಪ್ರಾರಂಭದ ಭಾಗದಲ್ಲಿ ನೋಡುವಂತದ್ದಾದ್ರೆ The conversation between Philistines and the people of Israelites were going on. ಇಲ್ಲಿ ಈ ಅಧ್ಯಾಯದ 17ನೇ ಅಧ್ಯಾಯದ ಪ್ರಾರಂಭ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಫಿಲಿಸ್ಟಿಯನು ಮತ್ತು ಇಸ್ರಾಯೇಲ್ರ ಮಧ್ಯದಲ್ಲಿ ಸಂಭಾಷಣೆ ನಡೀತಾ ಇದೆ. The Philistine and the people of Israelites were meet in one mountain by each other. ಇಲ್ಲಿ ಒಂದು ಪರ್ವತದ ಬೆಟ್ಟದ ಮೇಲೆ ಇಸ್ರಾಯೇಲರು ಮತ್ತು ಫಿಲಿಸ್ಟಿಯರು ಮುಖಾಮುಖಿಯಾಗಿ ನಿಂತುಕೊಂಡಿದ್ದಾರೆ. And they challenged the people of Israelites, send me one man to fight with me. ಅಲ್ಲಿ ಫಿಲಿಸ್ಟಿಯನ್ ಇಸ್ರಾಯೇಲರ ಎದುರಲ್ಲಿ ನಿಂತುಕೊಂಡು ಅವರಿಗೆ ಸವಾಲನ್ನು ಹಾಕ್ತಿದ್ದಾನೆ, ನಿಮ್ಮಲ್ಲಿ ನನ್ನ ಹತ್ರ ಕಾದಾಡುವುದಕ್ಕೆ ಒಬ್ಬನನ್ನು ನೀವು ಕಳಿಸಿಕೊಡಿ ಎಂಬುದಾಗಿ. If any man loses, you should be slave to us. ಒಂದು ವೇಳೆ ನೀವು ಸೋತು ಹೋಗುವಂತದ್ದಾದ್ರೆ ನಮಗೆ ನೀವು ದಾಸರಾಗಬೇಕು ಎಂಬುದಾಗಿ. And we loses the battle, we will be slave to you. ಅಷ್ಟಲ್ಲದೆ ಒಂದು ವೇಳೆ ನಾವು ಸೋತು ಹೋಗುವಂತದ್ದಾದ್ರೆ ನಾವು ನಿಮಗೆ ಗುಲಾಮರಾಗ್ತೇವೆ ಎಂಬುದಾಗಿ. And Saul is missed courage for everything. Saul has no guts to face Goliath. ಇಂಥ ಸಂದರ್ಭದಲ್ಲಿ ಸೌಲನು ಬಹಳ ಭಯಪಡುವವನಾಗಿರ್ತಾನೆ, ಅವನಿಗಿರುವಂತಹ ಧೈರ್ಯವು ಕಳೆದು ಹೋಗಿರ್ತದೆ. Nobody has the faith to face Goliath. ಯಾಕಂದ್ರೆ ತಮ್ಮ ಜನರಲ್ಲಿ ಇಸ್ರಾಯೇಲರಲ್ಲಿ ಗೊಲ್ಯಾತನನ್ನು ಎದುರಿಸುವಂತ ಒಬ್ಬನೂ ಇರಲಿಲ್ಲ. While he see Goliath, ನಾವಿಲ್ಲಿ ಗೊಲ್ಯಾತನನ್ನು ನೋಡ್ತಿರುವಾಗ he forgets the glory of God. While he sees the Goliath, ಸೌಲನು ಯಾವಾಗಾದ್ರೆ ಗೊಲ್ಯಾತನನ್ನು ನೋಡಿದನೋ ದೇವರ ಮಹಿಮೆಯನ್ನು ಆತನು ಮರೆತು ಹೋದ. he totally forgot the covenant of God. ಗೊಲ್ಯಾತನನ್ನು ನೋಡಿದ ಕೂಡಲೇ ಸೌಲನು ದೇವರ ಸಂಗಡ ತಮಗಿರುವಂತಹ ಒಡಂಬಡಿಕೆಯನ್ನು ಸಹ ಮರೆತು ಹೋದ. While he sees the Goliath, ಯಾವಾಗಾದ್ರೆ ಗೊಲ್ಯಾತನನ್ನು ಸೌಲನು ನೋಡಿದನೋ he became as godless man. ನೋಡಿದ ಕೂಡಲೇ ದೇವರು ಇಲ್ಲದವರಾಗಿ ತನ್ನಂತಾನು ಎಣಿಸಿಕೊಂಡು ಬಿಟ್ಟ. And he totally missed courage. ಇಲ್ಲಿ ನಾವು ನೋಡ್ತೇವೆ ಪೂರಾ ಆತನು ತನ್ನ ಧೈರ್ಯವನ್ನು ಕಳ್ಕೊಂಡವನಾದ. And what is courage? ಧೈರ್ಯ ಅಂದ್ರೆ ಏನು? Courage is facing difficulties, problems with faith in God. ನಿಜವಾದ ಧೈರ್ಯ ಅಂದ್ರೆ ಏನಂದ್ರೆ ಸಮಸ್ಯೆಗಳನ್ನು, ಕಷ್ಟಗಳನ್ನು, ವಿರೋಧ ಪರಿಸ್ಥಿತಿಗಳನ್ನು ದೇವರಲ್ಲಿನ ನಂಬಿಕೆಯೊಂದಿಗೆ ಎದುರಿಸುವಂತದ್ದು. Courage is not running out of a problem. ಧೈರ್ಯ ಅಂತ ಹೇಳುವಾಗ ಸಮಸ್ಯೆಯಿಂದ ಅಥವಾ ಕಷ್ಟಗಳಿಂದ ದೂರ ಓಡಿ ಹೋಗುವಂತದ್ದಲ್ಲ. Courage is facing the problem in right attitude. ಧೈರ್ಯ ಅಂತ ಹೇಳುವಾಗ, ನಿಜವಾದ ಧೈರ್ಯ ಅಂತ ಹೇಳುವಾಗ ಕೆಟ್ಟ ಪರಿಸ್ಥಿತಿಗಳನ್ನು, ಸಮಸ್ಯೆಗಳನ್ನು ಒಳ್ಳೆ ಮನೋಭಾವನೊಂದಿಗೆ ಎದುರಿಸುವಂತದ್ದಾಗಿದೆ. For example, ಉದಾಹರಣೆಗೆ when Romans and Greeks were ruling the world, ಗ್ರೀಕರು ಮತ್ತು ರೋಮನ್ನರು
ಇಡೀ ಲೋಕವನ್ನು ಅವರು ಆಳ್ತಿರುವಂತ ವೇಳೆಯಲ್ಲಿ they sent children to school because to develop the courage. ಆ ಸಮಯಗಳಲ್ಲಿ ಮಕ್ಕಳನ್ನು ಅವರು ಶಾಲೆಗೆ ಕಲಿಸುವುದಕ್ಕೆ ಪ್ರಾರಂಭಿಸಿದ ಕಾರಣವೇನೆಂದ್ರೆ ಅವ್ರಿಗೆ ಧೈರ್ಯ ಬರಬೇಕು ಎಂಬುದಾಗಿ. Their main objective is building courage and building the courage. ಅಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸುವಂತ ಅವರ ಉದ್ದೇಶವೇನಾಗಿತ್ತಂದ್ರೆ ಮುಖ್ಯವಾಗಿ ಜನರಲ್ಲಿ ಒಂದು ಧೈರ್ಯ ತುಂಬಬೇಕು ಎಂಬುದಾಗಿ. Why is so important them to have courage? ನಮ್ಮ ಜೀವನದಲ್ಲಿ ಧೈರ್ಯದ ಒಂದು ಪ್ರಾಮುಖ್ಯತೆ ಏನಾಗಿದೆ? If you meet the problems, if you meet the plague, if you meet the anything problem, do you have courage? First question, do you have courage? It came. ನಾವು ನೋಡ್ತೇವೆ, ಯಾವಾಗಾದ್ರೆ ನಾವು ಸಮಸ್ಯೆಯನ್ನು ಕಷ್ಟವನ್ನು ನಾವು ನಮ್ಮ ಮುಂದೆ ಬಂದಾಗ ಆಗ ನಮ್ಮಲ್ಲಿ ಬರುವಂತ ಪ್ರಶ್ನೆ ಏನಂದ್ರೆ ನಮಗೆ ಧೈರ್ಯ ಉಂಟಾ ಎಂಬುದಾಗಿ. Today in the secular world, the courage is getting the last place. ಇವತ್ತು ನಾವು ನೋಡ್ತೇವೆ ಈ ಲೋಕದಲ್ಲಿ ಹೊರಗಡೆ ಇರುವಂತ ಪ್ರಪಂಚದಲ್ಲಿ ಧೈರ್ಯ ಅನ್ನುವಂಥದಕ್ಕೆ ಬಹಳ ಒಂದು ಕಡಿಮೆ ಸ್ಥಾನ ಅಥವಾ ಹಿಂದೆ ಸ್ಥಾನ ರ್ಯಾಂಕ್ ಕೊಡಲ್ಪಟ್ಟಿದೆ. If you cannot run a business without a courage. ಆದ್ರೆ ನಾವು ನೋಡ್ತೇವೆ, ನಾವೊಂದು ಬಿಸಿನೆಸ್ ಅನ್ನು ರನ್ ಮಾಡ್ಬೇಕಂದ್ರು ಅಥವಾ ಒಂದು ವ್ಯವಹಾರವನ್ನು ನಡೆಸಬೇಕಂದ್ರು ಸಹ ಧೈರ್ಯ ಬೇಕು. You cannot run a church without a courage. ಅಷ್ಟು ಮಾತ್ರ ಅಲ್ಲ, ಈವೆನ್ ನಾವು ಸಭೆಗಳನ್ನು ನಡೆಸ್ತಾ ಸೇವೆಯನ್ನು ಮಾಡಬೇಕಂದ್ರೂ ಸಹ ಅದು ಧೈರ್ಯವಿಲ್ಲದೆ ಸಾಧ್ಯವಿಲ್ಲ. If you don't have courage, you can't do anything. ನೀವು ನಿಮ್ಮ ಜೀವನದಲ್ಲಿ ಧೈರ್ಯವಿಲ್ಲದಿದ್ರೆ ನೀವು ಏನು ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. Courage is very important to everyone. ಪ್ರತಿ ಒಬ್ಬರಿಗೆ ಧೈರ್ಯ ಎಂಬುದು ಬಹಳ ಮುಖ್ಯವಾದಂತಹ ಸಂಗತಿಯಾಗಿದೆ. Saul had a king's position. ಇಲ್ಲಿ ನಾವು ಸೌಲನನ್ನು ನಾವು ನೋಡ್ತೇವೆ, ಈತನು ಅರಸನಾಗಿದ್ದಾನೆ. And he needs to deal with the person who came and challenged him. ತನ್ನ ಸಂಗಡ ಸವಾಲು ಹಾಕ್ತಿರುವಂತ ಗೊಲ್ಯಾತನನ್ನು ಎದುರಿಸಬೇಕಾದಂತ ವ್ಯಕ್ತಿ ಸೌಲನಾಗಿದ್ದಾನೆ. And he did not do that. ಆದ್ರೆ ಸೌಲನಿಲ್ಲಿ ಗೊಲ್ಯಾತನನ್ನು ಎದುರಿಸ್ತಾ ಇಲ್ಲ. And because he is missing the courage. ಇಲ್ಲಿ ಯಾಕಂದರೆ ಸೌಲನು ಧೈರ್ಯ ಕೆಟ್ಟವನಾಗಿದ್ದಾನೆ. And the covenant, he did not acknowledge the covenant of God is with us. ಯಾಕಂದ್ರೆ ಸೌಲನು ದೇವರು ತಮ್ಮ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆಯನ್ನು ಆತನು ಮರೆತು ಹೋಗಿದ್ದಾನೆ. He did not knew that while Goliath is standing before you, he did not acknowledge God with he. ನಾವು ನೋಡ್ತೇವೆ, ಯಾವಾಗ ಗೊಲ್ಯಾತನ್ ತನ್ನ ಎದುರಲ್ಲಿ ನಿಂತುಕೊಂಡಿದ್ನೋ ದೇವರು ತಮ್ಮ ಸಂಗಡ ಇರುವಂತದ್ದನ್ನು ಆತನು ಗುರುತಿಸ್ತಾನೆ ಇಲ್ಲ. Amen. Saul is missing courage. ಆದದರಿಂದಲೇ ಇಲ್ಲಿ ಸೌಲನು ಧೈರ್ಯವನ್ನು ಆತನು ಕಳ್ಕೊಂಡ ಆತನಾಗಿದ್ದಾನೆ. Courage is very important in every aspect of life. ನಮ್ಮ ಜೀವನದ ಪ್ರತಿ ಭಾಗದಲ್ಲಿ ನಮಗೆ ಧೈರ್ಯ ಎಂಬುದು ಬಹಳ ಅಗತ್ಯವಾಗಿದೆ. And second, Goliath. ಇಲ್ಲಿ ಎರಡನೇದಾಗಿ ನಾವು ನೋಡ್ತೇವೆ ಗೊಲ್ಯಾತನ ವಿಷಯ. Goliath had false courage. ಇಲ್ಲಿ ನಾವು ಗೊಲ್ಯಾತನ ನೋಡ್ತೇವೆ, ಅವನಿಗೊಂದು ತಪ್ಪಾದ ಧೈರ್ಯವಿತ್ತು. And he had three things. ಆತನಿಗೆ ಒಂದು ಮೂರು ಸಂಗತಿಗಳು ಆತನಲ್ಲಿ ಕಾಣ್ತಾವೆ. His physical appearance.
ಆತನ ಧೈರ್ಯಕ್ಕೆ, ಆತನೊಂದು ತಪ್ಪಾದ ಧೈರ್ಯ ಎಂಬುದಾಗಿ ಹೇಳ್ತಿದ್ದೇವೆ, ಆತನ ಧೈರ್ಯಕ್ಕೆ ಕಾರಣವೇನೆಂದ್ರೆ ಆತನ ದೇಹದ ಗಾತ್ರ. He is very tall. ಆತನು ತುಂಬಾ ಎತ್ತರವಾದ ವ್ಯಕ್ತಿ. He is very big. ಆತನು ತುಂಬಾ ದೊಡ್ಡದಾದ ಗಾತ್ರವುಳ್ಳ ಆತನು. And second, he depends on his weapons. ಅಷ್ಟು ಮಾತ್ರವಲ್ಲ, ಆತನ ಧೈರ್ಯಕ್ಕೆ ಇನ್ನೊಂದು ಕಾರಣವೇನೆಂದ್ರೆ ಆತನು ತನ್ನ ಆಯುಧಗಳನ್ನು ನಂಬಿದ್ದಾನೆ. And second, he is so self-esteemed person. ಅಷ್ಟು ಮಾತ್ರವಲ್ಲ, ತನ್ನ ಬಗ್ಗೆ ತಾನು ಸ್ವಗೌರವ ಉಳ್ಳಂತ ವ್ಯಕ್ತಿ ಆತ. Self-esteemed person is a false courage person. ಸ್ವಗೌರವ ಅಂದ್ರೆ ತನ್ನನ್ನು ತಾನು ತನ್ನ ಬಲದ ಮೇಲೆ, ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟಂತ ವ್ಯಕ್ತಿ. ಯಾರಾದ್ರೆ ಸ್ವಂತ ಬಲದ ಮೇಲೆ ನಂಬಿಕೆ ಇಟ್ಟು ಧೈರ್ಯಗೊಳ್ತಾರೋ ಅದು ತಪ್ಪಾದ ಧೈರ್ಯ. Self-esteem is based on banishing all the fear thoughts in his mind. ಇನ್ ಹಿಸ್ ಮೈಂಡ್. ಯಾವಾಗಾದ್ರೆ ತನ್ನ ಸ್ವಂತ ಬಲದ ಮೇಲೆ ಒಂದು ಧೈರ್ಯ ಒಂದು ಇರ್ತೇತೋ ಆಗ ಎಲ್ಲಾ ಭಯಗಳು ಆತನ ಮನಸ್ಸಿನಿಂದ ತೊಲಗಿ ಹೋಗುವಂತವಾಗಿರ್ತವೆ. Goliath banishing all the fear thoughts from his mind. ತನ್ನ ಮನಸ್ಸಿಗೆ ಬರುವಂತ ಎಲ್ಲ ಭಯಗಳು ಆ ಸಂಗತಿಯಿಂದ ಆತನ ಆ ಭಯಗಳನ್ನೆಲ್ಲ ಆತನ ಹೇಗೆ ಅದರಿಂದ ಬಿಡುಗಡೆ ಹೊಂದಿದ? He thinks about himself. ಯಾಕಂದ್ರೆ ತನ್ನ ಬಗ್ಗೆ ತಾನು ತಿಳ್ಕೊಂಡಂತ ವ್ಯಕ್ತಿ ಆಗಿದ್ದ. Thinks about physical strength. ಆತನು ತನ್ನ ದೈಹಿಕವಾದ ಬಲದ ಬಗ್ಗೆ ನಂಬಿಕೆ ಇಟ್ಟವನಾಗಿದ್ದ. He thinks about what he get and what he got and how many people are behind him. ಅಷ್ಟು ಮಾತ್ರವಲ್ಲ, ತನ್ನ ಹಿಂದೆ ಇರುವಂತ ಜನರು ಎಷ್ಟು ಜನ ಎಂಬುದಾಗಿ ಆತನು ಚೆನ್ನಾಗಿ ಬಲ್ಲವನಾಗಿದ್ದ. He was so overconfident person. ಆದದ್ರಿಂದಲೇ ಆತನು ಬಹಳ ಅತಿಯಾದ ಧೈರ್ಯ ಆತನಲ್ಲಿ ಕಂಡು ಬರ್ತಾ And ಇತ್ತು. he tells that no one can touch me, no one can overtake me. ಅದಕ್ಕೆ ಆತನು ಹೀಗೆ ಹೇಳ್ತಾನೆ, ಯಾರು ನನ್ನ ಹತ್ತಿರ ಬರ್ಲಿಕ್ಕಾಗಲ್ಲ, ಯಾರು ನನ್ನನ್ನು ಜಯಿಸ್ಲಿಕ್ಕಾಗಲ್ಲ ಎಂಬುದಾಗಿ. Because he depends on physical strength. ಯಾಕಂದ್ರೆ ತನ್ನ ದೈಹಿಕವಾದ ಬಲದ ಮೇಲೆ ಆತನು ಆತುಕೊಂಡಿದ್ದ. So that is false courage. ಹೀಗೆ ತನ್ನ ದೈಹಿಕವಾದ ಮಾಂಸದ ಬಲದ ಮೇಲೆ ಆತುಕೊಳ್ಳುವುದರಿಂದ ಬರುವಂತ ಧೈರ್ಯ ಅದು ತಪ್ಪಾದ ಧೈರ್ಯ. And third person we see that David. ಇಲ್ಲಿ ಮೂರನೇದಾಗಿ ನಾವು ನೋಡುವಂತ ವ್ಯಕ್ತಿ ಯಾರಂದ್ರೆ ದಾವೀದನು. And David was strengthening himself by internal. ಇಲ್ಲಿ ನಾವು ದಾವೀದನನ್ನು ನೋಡ್ತೇವೆ, ಆತನು ತನ್ನ ಅಂತರಂಗದಲ್ಲಿ ಬಲ ಹೊಂದಿರುವಂತ ವ್ಯಕ್ತಿ. It comes inside of heart. ಇಲ್ಲಿ ಈ ಧೈರ್ಯ ಅನ್ನುವಂಥದ್ದು, ದಾವೀದನಲ್ಲಿರುವಂತ ಧೈರ್ಯ ಅನ್ನುವಂಥದ್ದು ತನ್ನ ಒಳಗಡೆಯಿಂದಲೇ ಬರುವಂತ ಧೈರ್ಯ. When David came to war field, ಯಾವಾಗಾದ್ರೆ ದಾವೀದನ ಯುದ್ಧ ಸ್ಥಳಕ್ಕೆ ಬಂದನೋ nobody cares about him. ಯಾರು ಸಹ ದಾವೀದನ ಬಗ್ಗೆ ಲಕ್ಷ್ಯ ಕೊಡ್ಲೇ ಇಲ್ಲ. Because he is so small, he is too young. ಯಾಕಂದ್ರೆ ಆತನು ಚಿಕ್ಕವನಾಗಿದ್ದ ಮತ್ತು ಯವನಸ್ಥನಾಗಿದ್ದ. Because he is a small shepherd boy. ಆತನು ಬಾಲಕನಾಗಿದ್ದ ಕುರುಬನು. With a small sling and small stone. ಆತನಲ್ಲಿ ಇದ್ದಂಥದ್ದು ಇಷ್ಟೇ, ಅದೇನಂದ್ರೆ ಒಂದು ಕವಣೆ ಮತ್ತು ಕೋಲು, ಕೈಚೀಲ. And David said to Saul, ಆದ್ರೆ ದಾವೀದನು ಸೌಲನ ಹತ್ರ ಹೇಳ್ತಾನೆ, I will kill him. ನಾನು ಆ ಗೊಲ್ಯಾತನನ್ನು ಕೊಂದು ಹಾಕ್ತೇನೆ. And history tells us ನಮಗೆ ಚರಿತ್ರೆ ಹೇಳುವಂತದ್ದೇನೆಂದ್ರೆ the fight between Goliath and David is few seconds. ಚರಿತ್ರೆ ನಮ್ಗೆ ಹೇಳ್ತೈತೆ, ಗೊಲ್ಯಾತನ ಮತ್ತು ದಾವೀದನ ಮಧ್ಯದಲ್ಲಿ ಯುದ್ಧ ನಡೆದಂತ ಸಮಯ ಕೆಲವೇ ಕ್ಷಣಗಳೆಂಬ. And what makes David things different from people of Israelites? ಅಲ್ಲಿ ಧೈರ್ಯವನ್ನು ಬಿಟ್ಟಂತ ಭಯ ಪಡ್ತಿರುವಂತ ಇಸ್ರಾಯೇಲರಿಗೂ ದಾವೀದನಿಗೂ ಇರುವಂತ ವ್ಯತ್ಯಾಸವೇನು? And he
meditates the word of God. ದಾವೀದನ ಧೈರ್ಯಕ್ಕೆ ಕಾರಣವೇನೆಂದ್ರೆ ಆತನು ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನಿಸುವವನಾಗಿದ್ದ. Meditate the word of God will change your heart. ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದು ನಿನ್ನ ಹೃದಯವನ್ನು ಬದಲಾಯಿಸುವಂತದ್ದಾಗಿದೆ. While you will change heart, ಯಾವಾಗಾದ್ರೆ ನಿನ್ನ ಹೃದಯ ಬದಲಾಗ್ತೇತೋ you will deal the big things. ನೀನು ದೊಡ್ಡ ದೊಡ್ಡ ಸಂಗತಿಗಳನ್ನು ಸಾಧಿಸ್ತೀಯ. And in the same way, ಅದೇ ರೀತಿ in your life, ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಹ you will meet various kinds of Goliath. ನಿಮ್ಮ ಜೀವನದಲ್ಲಿ ಸಹ ಅನೇಕ ರೀತಿಯಾದ ಗೊಲ್ಯಾತಗಳನ್ನ ನೀನು ಎದುರಿಸ್ತಾ ಇರಬಹುದು. And when you meditate the word of God, ಯಾವಾಗಾದ್ರೆ ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗ್ತೀಯೋ and it changes your heart. ಆತನು ನಿನ್ನ ಹೃದಯವನ್ನು ಬದಲಾಯಿಸುವ ಆತನಾಗಿರ್ತಾನೆ. While your heart changes, ಯಾಕೆ ನಿನ್ನ ಹೃದಯ ಬದಲಾಗ್ತತೆ? while your heart changes, ನಿನ್ನ ಹೃದಯ ಬದಲಾಗುವಾಗ you can deal the big things. ನೀನು ದೊಡ್ಡ ದೊಡ್ಡ ಸಂಗತಿಗಳನ್ನು ನೀನು ಡೀಲ್ ಮಾಡ್ತೀಯ, ಅದರ ಹತ್ರ ವ್ಯವಹರಿಸುವಂತ ವ್ಯಕ್ತಿ ಆಗಿರ್ತೀಯ. You will attempt the great things for God. ದೇವರಿಗೋಸ್ಕರ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀನು ಮಾಡುವಂತ ವ್ಯಕ್ತಿ ಆಗಿರ್ತೀಯ. Here we see that between David and Goliath is short fight. ಇಲ್ಲಿ ದಾವೀದನು ಮತ್ತು ಗೊಲ್ಯಾತನ ಮಧ್ಯದಲ್ಲಿ ನಡೆದಂತ ಒಂದು ಸಣ್ಣ ಹೋರಾಟವನ್ನು ನಾವು ನೋಡ್ತಿದ್ದೇವೆ. But David is speaking is so long. ಆದ್ರೆ ಇಲ್ಲಿ ದಾವೀದನು ತುಂಬಾ ಉದ್ದ ಮಾತನಾಡ್ತಾನೆ. ಯುದ್ಧ ನಡೆದದ್ದು ಕೆಲವೇ ಕ್ಷಣ, ಆತನು ಮಾತನಾಡಿದ ಮಾತ್ರ ತುಂಬಾ ಉದ್ದವಾಗಿದೆ. And while David is going to war field, ಅಲ್ಲಿ ಯುದ್ಧ ಭೂಮಿಗೆ ಹೋಗುವಂತ ಸಮಯದಲ್ಲಿ and Saul stopped the David. ದಾವೀದನು ಯುದ್ಧಕ್ಕಂತೇಳಿ ಹೋಗ್ತಿರುವಾಗ ಸೌಲ ದಾವೀದನನ್ನು ಅಡ್ಡಿಪಡಿಸ್ತಾನೆ. And Saul said to him, ಅಲ್ಲಿ ಸೌಲನು ದಾವೀದನಿಗೆ ಹೀಗೆ ಹೇಳ್ತಾನೆ, and he said to him like this. ಸೌಲನು ಹೀಗೆ ಹೇಳ್ತಾನೆ ದಾವೀದನಿಗೆ, he is trained in his childhood. ಅವನು ಅಂದ್ರೆ ಗೊಲ್ಯಾತನು ಬಾಲ್ಯದಿಂದಲೇ ಯುದ್ಧಾಭ್ಯಾಸ ಮಾಡಿದಂತ ವ್ಯಕ್ತಿ. And you are not able to fight with him. ನೀನು ಆತನ ಸಂಗಡೆ ಕಾದಾಡಲಾರೆ. And David answers that. ಆದ್ರೆ ದಾವೀದನು ಅದಕ್ಕೆ ಉತ್ತರ ಕೊಡುವಂತದ್ದೇನೆಂದ್ರೆ in 34 to 37. ಅಲ್ಲಿ 34ರಿಂದ 37 ತನಕ ಹೀಗೆ ಇದೆ. And you know all the stories. ಈ ಒಂದು ಕಥೆಯೆಲ್ಲ ನಿಮ್ಗೆ ಗೊತ್ತಿರುವಂತದ್ದಾಗಿದೆ. And he told to Saul, King Saul, ಇಲ್ಲಿ ದಾವೀದನು ಅರಸನಾದ ಸೌಲನಿಗೆ ಹೇಳ್ತಾನೆ, I killed bear, ನಾನು ಕರಡಿಯನ್ನು ಕೊಂದು ಹಾಕಿದ್ದೆ, I killed lion, ನಾನು ಸಿಂಹವನ್ನು ಸಹ ಕೊಂದು ಹಾಕಿದ್ದೇನೆ. This Philistines is just like one of them. ಈ ಫಿಲಿಸ್ಟಿಯನು ಸಹ ಅದರಲ್ಲಿ ಒಬ್ಬನಷ್ಟೇ. See, David talking very differently. ಇಲ್ಲಿ ದಾವೀದನು ಬಹಳ ವ್ಯತ್ಯಾಸವಾಗಿ ಮಾತಾಡ್ತಿದ್ದಾನೆ. David knows that he was circumcised. ದಾವೀದನಿಗಿರುವಂತ ತಿಳುವಳಿಕೆ ಏನಂದ್ರೆ ತಾನು ಸುನ್ನತಿ ಹೊಂದಿದಾತನು. Circumcised means God covenant people. ಸುನ್ನತಿ ಹೊಂದಿರುವಂತದ್ದ ಅಂತ ಹೇಳುವಾಗ ಅದು ಯಾವುದನ್ನು ಸೂಚಿಸ್ತಂದ್ರೆ ದೇವರೊಂದಿಗೆ ಒಡಂಬಡಿಕೆ ಇರುವಂತ ಜನ ಎಂಬುದಾಗಿ. And Goliath is not uncircumcised. ಇಲ್ಲಿ ಗೊಲ್ಯಾತನ ವಿಷಯದಲ್ಲಿ ನೋಡೋದಾದ್ರೆ ಅವನಿಗೆ ಸುನ್ನತಿನೇ ಇಲ್ಲ. And he will tell that I will kill him. ಅದಕ್ಕೆ ದಾವೀದನು ಹೇಳ್ತಾನೆ, ನಾನು ಇವನನ್ನು ಕೊಂದು ಹಾಕ್ತೇನೆ. Because God is with us, God is our helper, God will fight our battles. ಯಾಕಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ನಮ್ಮ ಸಹಾಯಕನಾಗಿದ್ದಾನೆ, ದೇವರು ನಮ್ಮ ಯುದ್ಧಗಳನ್ನು ಆತನೇ ಮಾಡ್ತಾನೆ ಎಂಬುದಾಗಿ. Today God will give into our hands
him. ಆತನ ಗೊಲ್ಯಾತನನ್ನು ಇವತ್ತು ದೇವರು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾನೆ. God can do mighty things ದೇವರು for us. ದೇವರು ನಮಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. And it go and kill Goliath. ಮತ್ತೆ ನಾವು ನೋಡ್ತೇವೆ ಅಲ್ಲಿ ದಾವೀದನು ಹೋಗಿ ಗೊಲ್ಯಾತನನ್ನು ಕೊಂದು ಹಾಕ್ತಾನೆ. And this is history. ಇದು ಚರಿತ್ರೆ ಆಗಿದೆ. And this is the second we to talk about. In this story, there is a spiritual lesson. ನಡೆದಂತ ಈ ಸಂಗತಿಯಲ್ಲಿ ನಾವು ಕಲಿತುಕೊಳ್ಳಬೇಕಾದಂತ ಆತ್ಮಿಕ ಪಾಠವಿದೆ. Amen. Amen. In this lesson, David was picturized like Jesus Christ. ಈ ಕಥೆಯಲ್ಲಿರುವಂತ ದಾವೀದನು ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸ್ತಾನೆ. And when David go into the camp, ಯಾವಾಗ ದಾವೀದನು ಇಲ್ಲಿ ಆ ಯುದ್ಧ ಭೂಮಿಗೆ ಹೋದಾಗ everyone laughed at him. ಎಲ್ಲರೂ ಸಹ ದಾವೀದನ ಕಡೆ ನೋಡಿ ನಗಾಡ್ತಾರೆ. He is going to deliver us from Philistines. That like the people laughed at him. ಅಲ್ಲಿ ಇಸ್ರಾಯೇಲರು ಅಂದುಕೊಳ್ತಾರೆ, ಇವನ ಈ ಬಾಲಕನ ನಮ್ಮನ್ನು ಕೊಲ್ಯಾತನ ಕೈಯಿಂದ ಬಿಡುಗಡೆ ಮಾಡೋದೆಂಬುದಾಗಿ ಅವನ ಕಡೆ ನೋಡಿ ಹಾಸ್ಯ ಮಾಡ್ತಾರೆ. In the same way, while Jesus born, ಅದೇ ರೀತಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದಾಗ everyone laughed at him. He could be the savior of the world. He could deliver people from the bondage. Everyone laughed at him. ಯೇಸು ಕ್ರಿಸ್ತನು ಜನಿಸಿ ಅದನ್ನು ಶಿಲುಬೆ ಮರಣಕ್ಕೆ ಹೋಗುವಾಗ ಈತನ ಲೋಕರಕ್ಷಕನು, ಈತನ ನಮ್ಮನ್ನು ಬಂಧನಗಳಿಂದ ಬಿಡಿಸುವಾತನು ಎಂಬುದಾಗಿ ಆತನನ್ನು ಹಾಸ್ಯ ಮಾಡಿದರು. And Satan got cheated. ಅಲ್ಲಿ ಸೈತಾನನು ಮೋಸಕ್ಕೆ ಒಳಗಾದ. While we were faced in problems, we faced in difficulties. ನಾವು ಯಾವಾಗಾದ್ರೆ ಸಮಸ್ಯೆಗಳನ್ನು ಕಷ್ಟಗಳನ್ನು ಎದುರುಗೊಳ್ಳುತ್ತೇವೋ, In this world, the Savior came to the world. ಆ ಸಂದರ್ಭದಲ್ಲಿ ರಕ್ಷಕನು ಈ ಲೋಕಕ್ಕೆ ಬಂದಿರುವ ಆತನಾಗಿದ್ದಾನೆ. Just like David go to the camp. ಅದೇ ರೀತಿ ಇಸ್ರಾಯೇಲರು ಸಮಸ್ಯೆದಲ್ಲಿದ್ದಾಗ ದಾವೀದನ ಆ ಯುದ್ಧ ಭೂಮಿಗೆ ಬಂದ ಹಾಗೆ ಲೋಕವೆಲ್ಲ ಸೈತಾನ ಕಷ್ಟದಲ್ಲಿದ್ದಾಗ ಲೋಕ ರಕ್ಷಕನಾದ ಕ್ರಿಸ್ತನು ಭೂಮಿಗೆ ಆಗಮಿಸಿದ್ದಾನೆ. And while Jesus went to the cross, ಯಾವಾಗಾದ್ರೆ ಯೇಸು ಸ್ವಾಮಿ ಶಿಲುಬೆಗೆ ಆತನು ಹೋದನು, when Jesus gave his life, ಆತನು ತನ್ನ ಪ್ರಾಣವನ್ನು ಅರ್ಪಿಸಿದನು. and all are enjoying. ಎಲ್ಲರೂ ಸಹ ಹಾಸ್ಯ ಮಾಡ್ತಾ ಸಂಭ್ರಮಿಸ್ತಾ ಇದ್ದಾರೆ. And Satan was, it is finished, it is all done. ಸೈತಾನ ಅಂದುಕೊಂಡ ಎಲ್ಲ ಮುಗೀತು, ಇಲ್ಲಿಗೆಲ್ಲ ಮುಗೀತು ಎಂಬುದಾಗಿ. But in 3 days, ಆದ್ರೆ ನಾವು ನೋಡ್ತೇವೆ ಮೂರನೇ ದಿನದಲ್ಲಿ Jesus rose again. ಯೇಸು ಸ್ವಾಮಿ ತಿರುಗಿ ಆತನ ಜೀವದಿಂದ ಎದ್ದು ಬರ್ತಾನೆ. He crushed the Satan head. ನಾವು ನೋಡ್ತೇವೆ ಸೈತಾನನ ತಲೆಯನ್ನು ಆತನ ಜಜ್ಜಿ ಹಾಕಿದ. He did not fought for us. ಆತನು ನಮಗೋಸ್ಕರ ಆತನು ಹೋರಾಡಲಿಲ್ಲ. He fought as us. ನಮಗೋಸ್ಕರ ಆತನು ಹೋರಾಡಲಿಲ್ಲ, ನಮ್ಮ ಸ್ಥಾನದಲ್ಲಿ ಆತನು ಹೋರಾಡಿದ. He took our place. ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡ. He took as a substitute. ನಮ್ಮ ಬದಲಾಗಿ ಆತನು ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡ. His win is my win. ಆತನ ಜಯ ಅದು ನಮ್ಮ ಜಯವಾಗಿದೆ. In the same way, ಅದೇ ರೀತಿ if you face more Goliath in your life, ಅದೇ ರೀತಿ ನಿಮ್ಮ ಜೀವನದಲ್ಲಿ ಸಹ ನೀವು ಗೊಲ್ಯಾತನಂತ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ. you do the meditation of God's word. ಆಗಿರುವಂತದ್ದಾದರೆ ನೀನು ಮಾಡಬೇಕಾದದ್ದೇನೆಂದ್ರೆ ದೇವರ ವಾಕ್ಯವನ್ನು ನೀನು ಹಗಲು ರಾತ್ರಿ ಧ್ಯಾನ ಮಾಡು. And that meditation brings the change the heart.
ಆ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ನಿನ್ನ ಹೃದಯ ಬಲಗೊಳ್ಳುತ್ತದೆ, ಬದಲಾಗುತ್ತದೆ. and you can deal the big things. ಎಂತ ಸಂಗತಿಗಳನ್ನಾದರೂ ನೀನು ವ್ಯವಹರಿಸಬಲ್ಲೆ, ಅದನ್ನು ನೀನು ಜಯಿಸಬಲ್ಲೆ. And here the people who stand in faith, who did conquer the kingdoms. ಇಲ್ಲಿ ನಾವು ನೋಡ್ತೇವೆ, ಯಾರಾದ್ರೆ ದೇವರ ನಂಬಿಕೆಯಲ್ಲಿ ಅವರು ಸ್ಥಿರವಾಗಿ ನಿಂತುಕೊಂಡಿದ್ರು, ಅವರು ರಾಜ್ಯಗಳನ್ನು ಜಯಿಸಿದ್ರು. They done through faith. ಅವೆಲ್ಲಾ ಸಂಗತಿಗಳನ್ನು ಅವರು ನಂಬಿಕೆ ಮೂಲಕ ಅವರು ಮಾಡಿದವರಾಗಿದ್ದಾರೆ. If they done, you can do. ಅವರು ನಂಬಿಕೆಯ ಮೂಲಕ ಇಂಥ ಸಂಗತಿಗಳನ್ನು ಮಾಡಿರುವಂತದ್ದಾದ್ರೆ ನೀನು ಸಹ ನಂಬಿಕೆ ಮೂಲಕ ನಿನ್ನ ಯುದ್ಧಗಳಲ್ಲಿ ಜಯ ಕಾಣ್ತೀಯ. Amen. ಆಮೆನ್. God bless you. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅದ್ಭುತವಾದ ಸಂದೇಶವನ್ನು ದೇವರ ಆತ್ಮನಿಂದ ನಾವು ಕೇಳಿದೆವು. ಮುಖ್ಯವಾಗಿ 3 ತರವಾದ ಧೈರ್ಯ ಎಂಬುದಾಗಿ. ಧೈರ್ಯ ಎಂಬುದು ಈ ಲೋಕ ಜೀವನದಲ್ಲಿ ನಮ್ಗೆ ಅಗತ್ಯವಾಗಿ ಬೇಕಾಗಿದೆ. ಆದರೆ ಇಲ್ಲಿ ದಾವೀದನ ಸ್ಟೋರಿಯಲ್ಲಿ 3 ವ್ಯಕ್ತಿಗಳನ್ನು ನೋಡಿದೆವು, 3 ತರವಾದ ಧೈರ್ಯಗಳನ್ನು ಸಹ ನೋಡಿದೆವು. ಒಂದು ಧೈರ್ಯ ಕಳ್ಕೊಳ್ಳುವಂತ ಒಂದು ಸೌಲನನ್ನು, ತಪ್ಪಾದ ಧೈರ್ಯದಲ್ಲಿ ಯುದ್ಧಕ್ಕೆ ನಿಂತಿರುವಂತಹ ಗೊಲ್ಯಾತನನ್ನು, ಆದರೆ ನಿಜವಾದ ಧೈರ್ಯ, ದೇವರಲ್ಲಿನ ಧೈರ್ಯವನ್ನು ತೆಗೆದುಕೊಂಡು ಯುದ್ಧದಲ್ಲಿ ಗೊಲ್ಯಾತನನ್ನು ಜಯಿಸಿರುವಂತಹ ದಾವೀದನನ್ನು ಸಹ ನಾವು ನೋಡಿದೆವು. ಈ ವಿಧವಾಗಿದ್ದಾಗ ನಾವೆಲ್ಲ ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ನಮ್ಗೆ ಈ ಲೋಕ ಯಾತ್ರೆಯಲ್ಲಿ ನಾವು ಜಯದಲ್ಲಿ ನಡೆಯಬೇಕಾದ್ರೆ ಧೈರ್ಯ ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಬೇಕು. ಆ ಧೈರ್ಯ ಅನ್ನುವಂಥದ್ದು ದೇವರಿಂದಲೇ ಬರುವಂತ ಧೈರ್ಯವಾಗಿರಬೇಕು. ಹಾಗೆ ಬರಬೇಕು ದೇವರಿಂದ ಬರುವಂತ ಧೈರ್ಯ ಅಂತ ಹೇಳುವಾಗ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡಬೇಕೆಂಬುದಾಗಿ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಇಷ್ಟು ತನಕ ನಾವೇನು ಮಾಡಿದ್ದೇವೋ ಗೊತ್ತಿಲ್ಲ, ಇವತ್ತಿಂದ ಆದರೂ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗೋಣ. ಧ್ಯಾನ ಮಾಡೋದ್ರಿಂದ ನಮ್ಮ ಹೃದಯ ಬದಲಾಗ್ತೈತೆ, ಭಯಗಳಿಂದ ಧೈರ್ಯಕ್ಕೆ ತಿರುಗ್ತೈತೆ, ದೇವರ ಬಲದಿಂದ ತುಂಬಲ್ಪಡ್ತೈತೆ. ಎಂಥ ಗೊಲ್ಯಾತುಗಳನ್ನಾದರೂ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ದೇವರ ಸಹಾಯದಿಂದ ನಾವು ಜಯಿಸುವಂತವರಾಗಿರ್ತೇವೆ. ಈ ಒಂದು ಧೈರ್ಯಕ್ಕೆ ನಾವೆಲ್ಲರೂ ನಾವು ತಿರುಗಿಕೊಳ್ಳುವವರಾಗಿರೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಈಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ ಕರ್ತ, ನಮ್ಮ ಜೀವನದಲ್ಲಿ ನಮಗೆ ಧೈರ್ಯ ಬಹಳ ಅಗತ್ಯ ಎಂಬುದಾಗಿ, ಈ ಲೋಕದಲ್ಲಿ ಬರುವಂತ ನಾವು ಎದುರಿಸುವಂತ ಯಾವುದೇ ಸಮಸ್ಯೆಗಳನ್ನು ನಾವು ಜಯಿಸಿ ಮುಂದೆ ಹೋಗಬೇಕಾದ್ರೆ ಧೈರ್ಯ ನಮಗೆ ಅಗತ್ಯ ಎಂಬುದಾಗಿ ಸ್ವಾಮಿ ಕರ್ತನ, ಆ ಧೈರ್ಯ ನಿನ್ನಿಂದಲೇ ಬರುವಂತ ಧೈರ್ಯ ಹೊರತು ಯಾವ ಸ್ವಂತ ಬಲದಲ್ಲಿ, ಸ್ವಂತ ಜ್ಞಾನದಲ್ಲಿ, ನಮಗಿರುವ ಲೋಕದ ಸಂಗತಿಗಳಿಂದ ಉಂಟಾಗುವಂತ ಧೈರ್ಯ ಜಯ ಕೊಡಲಾರದು ಎಂಬುದಾಗಿ ಸ್ವಾಮಿ ಕರ್ತನೆ, ಈಗ ನಾವು ನೋಡ್ತೇವೆ ನಮ್ಮ ಕರ್ತನಾದ ಯೇಸು ಆದ ಕ್ರಿಸ್ತನೇ, ನೀನು ಸ್ವಾಮಿ ನಮಗೋಸ್ಕರ ಜಯವನ್ನು ನೀನು ತಂದಿಟ್ಟಿದ್ದಿ. ನಿನ್ನ ಮರಣ ಪುನರುತ್ಥಾನಗಳ ಮೂಲಕ ನೀನು ನಮ್ಮ ಸಂಗಡ ಇದ್ದಿ ಕರ್ತನೆ. ಆದದ್ರಿಂದ ಸ್ವಾಮಿ, ನಿನ್ನ ಮೇಲೆ ನಾವು ಧೈರ್ಯ ತಗೊಳ್ಳುವ ಹಾಗೆ, ನಿನ್ನನ್ನು ಹಗಲು ರಾತ್ರಿ ಧ್ಯಾನಿಸುವಂತೆ ನಿನ್ನ ಮಕ್ಕಳಾದ ನಮಗೆ ನೀನು ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾವಾಗಲೂ ನಿನ್ನ ನಮಗೆ ನಿನಗಿರುವಂತಹ ಸಂಬಂಧವನ್ನು ಜ್ಞಾಪಕ ಮಾಡಿಕೊಳ್ತಾ, ನಮ್ಮ ಸಂಗಡ ನೀನು ಇದ್ದಿ ಎಂಬುದಾಗಿ ನೆನೆಸಿಕೊಳ್ಳುತ್ತಾ, ನೀನು ನಮ್ಮ ಮುಂದೆ ನಡೀತಾ ಇದ್ದಿ ಎಂಬುದಾಗಿ ತಿಳ್ಕೊಳ್ತಾ, ನಿನ್ನಲ್ಲಿ ಧೈರ್ಯಗೊಳ್ಳುತ್ತಾ ನಮ್ಮ ಜೀವನದಲ್ಲಿ ಜಯಶಾಲಿಗಳಾಗುವಂತೆ ನೀನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈ ವಾಕ್ಯವನ್ನು ನಿನ್ನ ಆತ್ಮದಲ್ಲಿ ಸ್ವಾಮಿ, ನಮ್ಮೆಲ್ಲರ ಆತ್ಮದಲ್ಲಿ ಕರ್ತನೆ 100ರಷ್ಟು ಫಲಿಸುವ ಹಾಗೆ ನೀನು ದೃಢಪಡಿಸಬೇಕೆಂಬುದಾಗಿ, ಸ್ಥಿರಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ವಾಕ್ಯ ಕೊಟ್ಟಂತ ನಿನ್ನ ಮಗನಿಗಾಗಿ ಸ್ತೋತ್ರ. ಮಗನ ನೀನು ಬಲಪಡಿಸಿ ನೀನು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದೆ ಇನ್ನು ಹೆಚ್ಚಾದ ಕಾರ್ಯಗಳನ್ನು ನೀನು ಮಾಡುವಾತನಾಗಿರುವುದಕ್ಕಾಗಿ ಸ್ತೋತ್ರ. ಕಾರ್ಯಕ್ರಮ ವೀಕ್ಷಿಸಿದ ಪ್ರತಿ ಪ್ರಿಯರಿಗೆ ಸ್ವಾಮಿ, ಎಲ್ಲಾ ಯುದ್ಧಗಳಲ್ಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀನು ಅವರ ಸಂಗಡಿ ಇದ್ದು ಅವರಿಗೆ ಜಯವನ್ನು ಕೊಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೆನ್. God bless you.